ಪರಿಶುದ್ಧ ವಾರದ ಆರಾಧನೆಯ 2ನೇ ದಿನದಲ್ಲಿ ನಾವು ಧ್ಯಾನ ಮಾಡುವಂತಹ ವಿಷಯ ಶಿಲುಬೆಯ ಹಾದಿ, ನಮ್ಮ ಕಷ್ಟಗಳಿಗೆ ಯೇಸುವಿನ ಉತ್ತರ. ನಾವು ಪ್ರತಿ ಶುಕ್ರವಾರ ನಮ್ಮ ಸಭೆಗಳಲ್ಲಿ ಶಿಲುಬೆಯ ಹಾದಿಯನ್ನ ಭಯಭಕ್ತಿಯಿಂದ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. 14 ಸ್ಥಳಗಳನ್ನು ನಾವು ಧ್ಯಾನಿಸಿದ್ದೇವೆ. ಆದರೆ ಶಿಲುಬೆಯ ಹಾದಿ ಎಂಬುದು ಕೇವಲ ಈ ಒಂದು ಸಭೆಯ ಗೋಡೆಯ ಮೇಲಿರುವ ಚಿತ್ರಗಳಲ್ಲ, ಅದು ಇಂದಿನ ನಮ್ಮ ಜೀವನದ ಕನ್ನಡಿಯಾಗಿದೆ. ನಮ್ಮ ಜೀವನದಲ್ಲಿ ಬರುವ ನೋವು, ಸೋಲು ಮತ್ತು ಕಷ್ಟಗಳಿಗೆ ಯೇಸು ಆ ಹಾದಿಯಲ್ಲಿ ಉತ್ತರ ನೀಡಿದ್ದಾನೆ. ಅದು ಹೇಗೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ, ಬಿದ್ದಾಗ ಏಳುವ ಧೈರ್ಯ. ಶಿಲುಬೆಯ ಹಾದಿಯಲ್ಲಿ ನಾವು ನೋಡ್ತೇವೆ, ಯೇಸುಸ್ವಾಮಿ 3 ಬಾರಿ ಶಿಲುಬೆಯ ಭಾರಕ್ಕೆ ಕುಗ್ಗಿ ಕೆಳಗೆ ಬೀಳುತ್ತಾನೆ. ಸರ್ವಶಕ್ತನಾದ ದೇವರು ಮನುಷ್ಯನಾಗಿ ಬಂದು ನೆಲದ ಮೇಲೆ ಬಿದ್ದ ಆ ಕ್ಷಣ ನಮಗೆ ಏನು ಹೇಳ್ತದೆ? ನಮ್ಮ ಜೀವನದಲ್ಲೂ ಕೂಡ ನಾವು ಬೀಳುತ್ತೇವೆ. ಸಾಲದ ಬಾಧೆಯಿಂದ ಇರಬಹುದು, ಅನಾರೋಗ್ಯದಿಂದಿರಬಹುದು, ಅಥವಾ ನಮ್ಮ ಪಾಪದ ಭಾರದಿಂದಿರಬಹುದು. ನಾವು ಬಿದ್ದಾಗ ನನ್ನ ಕತೆ ಮುಗೀತು, ದೇವರು ನನ್ನನ್ನು ಕೈಬಿಟ್ಟನು ಎಂದು ಅಂದಿಕೊಳ್ತೇವೆ. ಆದರೆ ಸತ್ಯವೇದ ಹೇಳ್ತದೆ, ಕೀರ್ತನೆಗಳು 145:14 ವಚನದಲ್ಲಿ, ಯೆಹೋವನು ಬಿದ್ದವರನ್ನೆಲ್ಲ ಉದ್ಧಾರ ಮಾಡುವವನು, ಕುಗ್ಗಿ ಹೋದವರನ್ನೆಲ್ಲ ಎತ್ತಿ ನಿಲ್ಲಿಸುವವನು ಆಗಿದ್ದಾನೆ. ಯೇಸುಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಬಿದ್ದಿರುವ ನಮಗೆ ಧೈರ್ಯ ತುಂಬಲು. ನಾನು ಬಿದ್ದಿದ್ದೆ, ಆದರೆ ಅಲ್ಲಿಯೇ ಮಲಗಿರಲಿಲ್ಲ, ಎದ್ದು ನಡೆದೆ, ನೀನು ಏಳು ಎಂದು ಆತನು ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಸೋಲುವುದು ಮನುಷ್ಯ ಸಹಜ, ಆದರೆ ಎದ್ದು ನಡೆಯುವುದು ದೈವಿಕ ಶಕ್ತಿ. 2ನೇದಾಗಿ, ಒಂಟಿತನ ಮತ್ತು ಸಹಾಯ. ಮುಂದೆ ಸಾಗುವಾಗ ಆ ಊರಿನ ಸಿಮಿಯೋನನು ಯೇಸುವಿಗೆ ಸಹಾಯ ಮಾಡ್ತಾನೆ. ಮತ್ತೆ ಆ ಸ್ತ್ರೀ ಬಂದು ಯೇಸುವಿನ ಮುಖ ಒರೆಸ್ತಾಳೆ. ಯೇಸು ಕೂಡ ಆ ಕಷ್ಟದ ಸಮಯದಲ್ಲಿ ಮನುಷ್ಯರ ಸಹಾಯವನ್ನ ಸ್ವೀಕರಿಸ್ತಾನೆ. ಇಂದು ನಿಮ್ಮ ಶಿಲುಬೆ ಭಾರವಾಗಿದೆಯೇ? ಒಂಟಿತನ ಕಾಡುತ್ತಿದೆಯೇ? ನೆನಪಿಡಿ, ದೇವರು ನಿಮ್ಮ ಸಹಾಯಕ್ಕೆ ಬೇರೆ ರೂಪದಲ್ಲಿ ಬರ್ತಾನೆ. ಅದು ಒಬ್ಬ ಸ್ನೇಹಿತನಾಗಿರಬಹುದು ಅಥವಾ ಪ್ರಾರ್ಥನೆಯಾಗಿರಬಹುದು. ಅದೇ ಸಮಯದಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ಒಬ್ಬರ ಭಾರವನ್ನು ಒಬ್ಬರು ಹೊತ್ತುಕೊಳ್ಳಿರಿ, ಹೀಗೆ ಮಾಡುವುದರಿಂದ ಕ್ರಿಸ್ತನ ಆಜ್ಞೆಯನ್ನು ನೆರವೇರಿಸುವವರಾಗುವಿರಿ. ಇಂದು ನೀವು ಯಾರನ್ನಾದರೂ ಸೀಮೋನನಂತೆ ಸಹಾಯ ಮಾಡಲು ದೇವರು ಕರೆಯುತ್ತಿರಬಹುದು, ಅಥವಾ ನಿಮ್ಮ ಕಣ್ಣೀರನ್ನ ಒರೆಸಲು ದೇವರು ಆ ಒಂದು ಸ್ತ್ರೀಯಂತೆ ಆ ವ್ಯಕ್ತಿಯನ್ನ ಕಳಿಸಬಹುದು. 3ನೇದಾಗಿ, ಶಿಲುಬೆ ಅಂತ್ಯವಲ್ಲ, ಅದು ಆರಂಭ. ಕೊನೆಯದಾಗಿ ಯೇಸು ಶಿಲುಬೆ ಮೇಲೆ ಪ್ರಾಣ ಕೊಡ್ತಾನೆ. ಲೋಕದ ದೃಷ್ಟಿಯಲ್ಲಿ ಅದು ಒಂದು ದೊಡ್ಡ ಸೋಲು, ಆದರೆ ದೇವರ ಯೋಜನೆಯಲ್ಲಿ ಅದುವೇ ಗೆಲುವು. ಶಿಲುಬೆ ಇಲ್ಲದೆ ಪುನರುತ್ಥಾನ ಇಲ್ಲ. ನಿಮ್ಮ ಜೀವನದಲ್ಲಿಯೂ ಕೂಡ ನೀವು ಅನುಭವಿಸುತ್ತಿರುವ ಕಷ್ಟಗಳು ವ್ಯರ್ಥವಲ್ಲ. ಯೇಸು ತನ್ನ ಗಾಯಗಳ ಮೂಲಕ ಜಗತ್ತಿಗೆ ಗುಣಪಡಿಸುವಿಕೆಯನ್ನ ತಂದನು. ದೇವರು ನಿಮ್ಮ ಕಷ್ಟಗಳನ್ನು ಕೂಡ ಆಶೀರ್ವಾದವಾಗಿ ಬದಲಾಯಿಸಲು ಶಕ್ತನಾಗಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಹೇಳುವಂತೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಲಕ್ಷಿಸದೆ ಶಿಲುಬೆಯ ಮರಣವನ್ನು ಸಹಿಸಿಕೊಂಡನು. ಪ್ರಿಯರೇ, ನಿಮಗೆ ಕಷ್ಟಗಳು ಎದುರಾಗಬಹುದು. ಶಿಲುಬೆಯ ಹಾದಿಯನ್ನ ನೆನಪಿಸಿಕೊಳ್ಳಿ. ಯೇಸು ಆ ಹಾದಿಯನ್ನ ನಮಗಿಂತ ಮುಂಚೆಯೇ ನಡೆದಿದ್ದಾನೆ. ಆ ಹಾದಿಯ ಕೊನೆಯಲ್ಲಿ ಸಾವು ಗೆಲ್ಲುವುದಿಲ್ಲ, ಜೀವ ಗೆಲ್ಲುತ್ತದೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಯೇಸುವೆ, ನನ್ನ ಶಿಲುಬೆಯ ಭಾರವಾದಾಗ ನನಗೆ ನಿನ್ನ ಶಕ್ತಿಯನ್ನ ನೀಡು. ಬಿದ್ದಾಗ ಎದ್ದು ನಡೆಯುವ ಧೈರ್ಯ ನೀಡು. ನನ್ನ ಕಷ್ಟಗಳ ಮೂಲಕ ನಿನ್ನ ಮಹಿಮೆ ಪ್ರಕಟವಾಗಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಯಾಗಿರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.